ಜೀನ್ಸ್ನ ಶಾಪಿಂಗ್ ಮಾಡಿಬಿಟ್ಟು ಮತ್ತೊಂದು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ನನ್ನ ಲಗೇಜ್ಗಳನ್ನ ಎತ್ಕೊಂಡು ಕ್ಯಾರಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಜಾಸ್ತಿ ಬಟ್ಟೆಗಳು ಎತ್ಕೊಂಡು ಬರಲ್ಲ. ಆದರೆ ಫೋಟೋಗೆ ವೀಡಿಯೋಗೆಲ್ಲ ಯಾವಾಗಲೂ ಬಟ್ಟೆಗಳು ಬೇಕಾಗಿರೋದ್ರಿಂದ ಸ್ವಲ್ಪ ಲೋ ಬಜೆಟಲ್ಲಿ ಆಫರಲ್ಲಿ ಫೈಂಡ್ ಮಾಡಿಬಿಟ್ಟು ಸೂಪರಾಗಿರೋ ಒಂದು ಜೀನ್ಸು ಜಸ್ಟ್ ಎಷ್ಟು ಅಂತ ಗೆಸ್ ಮಾಡಿ. ಎಷ್ಟು ಅಂತ ಗೆಸ್ ಮಾಡೋಕ್ಕಾಗಲ್ಲ, ಯಾಕೆ ಅಂದರೆ ಮಿನಿಮಮ್ ಪ್ರೈಸೇ ಇದೆ ಬಂದು. ಅದು ಎಷ್ಟು ಹುಡುಕಿರೋದಕ್ಕೆ ನನಗೆ ಸಿಕ್ಕಿರೋದು 3500 ರೂಪಾಯಿಗೆ ಇದೊಂದು ಜೀನ್ಸು. ಇಂಡಿಯಾದಲ್ಲೇ ಸಿಗ್ತಾಯಿತ್ತು, ಬಟ್ ಇದು ಸೂಪರ್ ಆಗಿರೋ ಲಕ್ಸುರಿ ಮಾಲ್ಸ್ ಆಗಿರೋದ್ರಿಂದ ನನಗೆ ಸಿಕ್ಕಿರೋದು ಇದೆ ಬೆಸ್ಟಿಂದ ಬೆಸ್ಟ್ ಪ್ರೈಸು. ಸದ್ಯಕ್ಕೆ ಶಾಪಿಂಗ್ ಮಾಡಾಯಿತು. ಇವಾಗ ಹೋಗ್ತಾ ಇದ್ದೀನಿ, ಮತ್ತೆ ಕೇಬಲ್ ಕಾರಲ್ಲಿ ರಿಟರ್ನ್ ಹೋಗಬೇಕಾದ್ರೆ ನಾನು ಚೈನಾ ಟೆಂಪಲ್ಗೆ ಹೋಗಬೇಕು. ಅಂದರೆ ಒಂದು ಸ್ವಲ್ಪ ಡೀಸೆಂಟ್ ಆಗಿರೋ ಬಟ್ಟೆ ಹಾಕೊಂಡು ಹೋಗ್ಬೋದಲ್ವಾ. ಮತ್ತು ಇನ್ನೊಂದು ವೀಡಿಯೋ ಕೂಡ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ಸೂಪರಾಗಿರೋ ಒಂದು ಜೀನ್ಸು ಮತ್ತು ನಾನು ತಗೊಂಡು ಬಂದಿರೋ ಒಂದು ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ. ಫೈನಲಿ ಗಾಯ್ಸ್ 2 hour ವೆಯ್ಟ್ ಮಾಡಿದ್ದೀನಿ ಈ ಕೇಬಲ್ ಕಾರಲ್ಲಿ ವಾಪಸ್ ಹೋಗೋಕ್ಕೆ. ಎಷ್ಟು ಜನ ರಶ್ ಇದ್ದಾರೆ ಅಂತಂದರೆ ಸಮುದ್ರ ಥರ ಹರ್ಕೊಂಡು ಬರ್ತಾನೆ ಇದ್ದಾರೆ. ಇವಾಗ ಒಂದೊಂದೇ ಅದರಲ್ಲಿ VIP ಪ್ರೀಮಿಯಂ ಕಾರ್ಡ್ ಇರೋರನ್ನ ಮಾತ್ರ ಬೇಗ ಕಳಿಸ್ತಾರೆ. ಇಲ್ಲ ಅಂತಂದರೆ ನಮ್ಮಂಥವ್ರನ್ನೆಲ್ಲ ಇಲ್ಲೂ ಕೂಡ ಸ್ಲೋಗೆ ಕಳಿಸ್ತಾ ಇದ್ದಾರೆ. ಇವಾಗ ಎಲ್ಲ ಇದೆ ನೋಡಿ, ಒಂದೊಂದೇ ನಿಮಿಷ ಟಕ್ ಅಂತ ಹೋಗ್ತಾ ಇದೆ ಎಲ್ಲ. ಚೀನಾದವರೇ ಇದ್ದಾರೆ. I want this. Hi. Hello, there you go to side this family photo. Oh my god. ಆಕ್ಚುಲಿ ಬೆಳಗ್ಗೆ ಬಂದಾಗ ಎಲ್ಲ ಮುಚ್ಕೊಂಡ್ಬಿಟ್ಟಿತ್ತು. ಇವಾಗ ಜಾಸ್ತಿ ಕಾಣಿಸ್ತಾ ಇದೆ. ಇವಾಗ ಎಲ್ಲ ಕೇಬಲ್ ಕಾರ್ಸ್ ಎಲ್ಲ ಅಲ್ಲಿಂದ ನೋಡಿದಾಗ ಹಿಂಗ್ ಕಾಣಿಸುತ್ತೆ ನೋಡಿ. ಅದೇ ಮಾಲ್, ಸೂಪರ್ ಆಗಿರೋ ಮಾಲ್. ಎಲ್ಲರೂ ಒಬ್ಳೆ ಇದೀನಿ ಅನ್ಬಿಟ್ಟು ಎಲ್ಲರೂ ಚೈನೀಸ್ ಇದ್ದಾರೆ. ಚೈನಾ ಟೆಂಪಲ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಚೈನಾ ಟೆಂಪಲ್ಗೆ ಹೋಗೋಣ ಬನ್ನಿ. ಬಂದ್ವಿ ಇವಾಗ ಚೈನಾ ಟೆಂಪಲ್ಗೆ. ಸೊ ಚೈನಾ ಟೆಂಪಲ್ ನೋಡಿ ಇಂದನೇ ಇದೆ, ಕೇಬಲ್ ಕಾರ್ ಇಂದನೇ ನಾವು ಬಂದ್ಬಿಟ್ಟು ಇಲ್ಲಿ ಎಕ್ಸಲೇಟರ್ ತಗೋಬೇಕು. ಇಲ್ಲಿ ಬೇರೆ ಇದನ್ನ ಹರಿತಾ ಇದೆ ನೋಡಿ, ಜಲಪಾತ ಹರಿತಾ ಇದೆ. ನಾವು ದೇವಸ್ಥಾನಗಳ ಕತ್ತಿರ್ತೀವಲ್ಲ, ಶಿವಲಿಂಗದ ಆ ಥರ ಜಲ. ಮಂಕಿ ಟೆಂಪಲ್ ಇದು ನೋಡಿ, ಮಂಕಿಗಳೇ ಇದೆ ಎಲ್ಲ ಕಡೆ, ಅದಕ್ಕೆ ಮಂಕಿ ಟೆಂಪಲ್ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ಎಂತ ಸೂಪರ್ ಆಗಿದೆ ಜಾಗ. ಸೊ ಫೈನಲಿ ನಾನು ಬಂದಿದ್ದೀನಿ ಎಲ್ಲಿಗೆ ಗೊತ್ತಾ, ಫಿಶಿಂಗ್. ಇಲ್ಲಿ ವಿಶ್ ಮಾಡಿಕೊಂಡ್ರೆ ನಾವು ಅಂದ್ಕೊಂಡಿರೋದೆಲ್ಲ ಆಗುತ್ತಂತೆ. ವಿಶ್ ಮಾಡಿಕೊಂಡು ನಮ್ಮ ಹತ್ರ ಯಾವುದಾದ್ರೂ ಒಂದು ಕಾಯಿನ ತೆಗೆದ್ಬಿಟ್ಟು ಎಸಿಬೇಕು ಒಳಗಡೆಗೆ. ಸೊ ಇಲ್ಲಿ
ವಿಶ್ ಮಾಡ್ಕೊಂಡಿರೋರು ಎಷ್ಟೊಂದು ಜನ ಕಾಯಿನೆಲ್ಲ ಎಸ್ತಿದ್ದಾರೆ. ಕೆಲವರಂತೂ ಕಾರ್ಡ್ ಎಸ್ಬಿಟ್ಟಿದ್ದಾರೆ, ಕೆಲವರಂತೂ ನೋಟ್ ಎಸ್ಬಿಟ್ಟಿದ್ದಾರೆ, ಕಾರ್ಡ್ ಇಲ್ಲ ನೋಡಿ. ಕಮಲದ ಹೂ ಥರ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಇಲ್ಲೇ ಇದೆ ದೇವರು. ಅಡ್ವೆಂಚರ್ ಅಂತ ಅಂದರೆ ತುಂಬ ಒಳಗಡೆಯಿಂದ ಲೈಟ್ ಇಲ್ಲ, ಅಲ್ಲೆಲ್ಲ ಹೋಗ್ಬೋದು. ಮತ್ತು ಇದೆಲ್ಲ ಇದೆ, ಒಂಥರ ಹೆಂಗಿದೆ ಗೊತ್ತಾ ನೋಡೋದಕ್ಕೆ, ತುಂಬ ಥ್ರಿಲ್ ಆಗಿದೆ. ಅಲ್ಲೋದ್ರೆ ಇನ್ನೂ ಫೋಟೋಸು, ಇನ್ನೂ ಜಾಸ್ತಿ ವೀಡಿಯೋಸ್ ಎಲ್ಲ ತೊಗೋಬೋದು. ಸೊ ನನಗೆ ಎಷ್ಟು ಎಕ್ಸೈಟ್ಮೆಂಟ್ ಆಗ್ತಾ ಇದೆ ಅಂತಂದರೆ ಈ ಜಾಗದಲ್ಲೂ ಇನ್ನೂ ಎಷ್ಟೊಂದು ಸ್ಪೆಂಡ್ ಮಾಡ್ಬೋದು. ಆದರೆ ಟೈಮ್ ಆಗ್ತಾ ನಾವು ಅಲ್ಲೇ ಕೇಬಲ್ ಕಾರ್ ಹತ್ರನೇ ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ವಿ, ಮಾಲಲ್ಲೇ ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ವಿ. ಒಳಗಡೆ ಎಲ್ಲ ಇಷ್ಟೊಂದು ಸೂಪರಾಗಿರುತ್ತೆ ಅಂತ ನಂಗೆ ಗೊತ್ತಾ ಇರಲಿಲ್ಲ ಆ್ಯಕ್ಚುಲಿ. ಇಲ್ಲಾಂದರೆ ಇನ್ನೂ ಬೇಗ ಬರ್ತಾಯಿದೆ. ಬಸ್ ತೊಗೊಂಡು ಸಾಕಾಗ್ತಾನೇ ಇಲ್ಲ ನನಗಂತೂ. ಯಾರನ್ನಾದ್ರೂ ಕರ್ಕೊಂಡು ಬಂದಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಎಷ್ಟು ಚೆನ್ನಾಗಿ ಹೊಗೆ ಬರ್ತಾ ಇದೆ ನೋಡಿ. ನಾನು ಕೂಡ ನಮ್ಮ ದೇವ್ರುಗಳಿಗೆಲ್ಲ ಪೂಜೆ ಮಾಡಿದ್ದಾಯಿತು. ಇವಾಗ ಚೈನಾ ದೇವ್ರಿಗೂ ಪೂಜೆ ಮಾಡ್ತೀನಿ. ನಾನು ಚೈನಾಗೂ ಹೋಗ್ಬೇಕು, ನೆಕ್ಸ್ಟು ಜಪಾನ್ಗೂ ಹೋಗ್ಬೇಕು. ಸೊ ಜೈನ ದೇವ್ರಿಗೆ ಪೂಜೆ ಮಾಡಿದ್ರೆ ನಮ್ಮ ದೇವ್ರು ಕೇಳಿಸ್ಕೊಂಡಿಲ್ಲ ಅಂದರೆ ಈ ದೇವ್ರು ಕೇಳಿಸ್ಕೊಳ್ಳುತ್ತೆ. ಸೊ ಅಲ್ಲಿ ಮಾಡಿರೋದನ್ನೆಲ್ಲ ಇವಾಗ ತಾನೇ ನೋಡ್ಕೊಂಡಿದ್ದೀನಿ. ಇವಾಗ ನಾನು ಕೂಡ ಮಾಡ್ತೀನಿ, ನೋಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ಒಂದು ಬೆಲ್ ಇದೆ. ನಾವು ಏನಾದರೂ ವಿಶ್ ಮಾಡಿಕೊಂಡ್ರು ಅಲ್ಲಿ ಬೆಲ್ ಮಾಡಬೇಕಂತೆ. ಮತ್ತು ಅದ್ರ ರೂಲ್ಸ್ ಏನಂತ ಅಂದರೆ, ಒಂದು ನಿಮಿಷ ತೋರಿಸ್ತೀನಿ ನೋಡಿ. 1 ಬೆಲ್ ಸೌಂಡ್ ಫಾರ್ 1 ವಿಶ್, ಓನ್ಲಿ ಡೊನೇಟ್ 5 ಇದು ಮಾಡಬೇಕು ಅಂತ ಹೇಳ್ಬಿಟ್ಟು 5 ರೀಮ್ಸು. ಈಗ ನಾನು 5 ರೀಮ್ಸ್ನ ಡೊನೇಟ್ ಮಾಡ್ತಾಯಿದ್ದೀನಿ. ಸೊ ನಾನು ಇವಾಗ ನನಗೆ ಒಂದು ವಿಶ್ಶು ಬೇಡ್ಕೊಳ್ಬೋದು. ಸೊ ಏನು ವಿಶ್ಶು ಅಂತ ಅಂದ್ಬಿಟ್ಟು ನಾನು ದೇವರೆಲ್ಲ ಕೇಳ್ಕೊತೀನಿ. ನಾನು ಒಂದು ವಿಶ್ ಕೇಳ್ಕೊಂಡಿದ್ದೀನಿ ದೇವರಲ್ಲಿ. ಇನ್ನೊಂದ್ಸಲ ನನ್ನ ವಿಶ್ ಎಲ್ಲ ಸಕ್ಸಸ್ ಆಯಿತು ಅಂತಂದರೆ ಮತ್ತೆ ಒಂದ್ಸಲ ಮಲೇಷ್ಯಾಗೆ ಬಂದುಬಿಟ್ಟು. ಫ್ರೆಂಡ್ಸ್, ನಾನು ಕೂಡ ಇವಾಗ ವಿಶ್ ಮಾಡಿಕೊಂಡು ನಾನು ಏನೋ ಕೇಳ್ಕೊಬೇಕು ಅಂದ್ಕೊಂಡಿದ್ದೀನಿ. ಅವನ್ನ ನಾನು ಇವಾಗ ವಿಶ್ ಮಾಡಿಕೊಂಡು ಒಳಗಡೆ ಸಿಗ್ತೀನಿ. ಸೊ ಸರಿಯಾಗಿ ನಾನು ಕಾಣಿಸೋದನ್ನು ಇಟ್ಕೊಂಡಿಲ್ಲ. ನನಗೆ ಬುದ್ಧ ಶ್ಲೋಕ, ಚೈನೀಸ್ ಶ್ಲೋಕ ಎಲ್ಲ ಬರಲ್ಲ. ಅದಕ್ಕೆ ನಮಗೆ ಶಿವನಲ್ಲಿ ಹೇಳ್ಕೊತೀನಲ್ಲ ಶ್ಲೋಕ, ಅದನ್ನೇ ಹೇಳ್ಕೊತಾ ಇದ್ದೀನಿ. ನನ್ನ ಕೈನೂ ಕೂಡ ಒಳಗಡೆ ಹೋಯ್ತು. ನನಗೆ ಶಿವ ಬುದ್ಧ ಎಲ್ಲ ಒಂದೇ ಅಂದ್ಕೊಂಡಿದ್ದೀನಿ ನಾನು. ಸೊ ನಾನು ಪ್ರೇ ಮಾಡ್ಕೊಂಡಿದ್ದೀನಿ, ನನಗೆ ನಾನು ಅಂದ್ಕೊಂಡಿರೋದೆಲ್ಲ ಡ್ರೀಮ್ಸ್ ಎಲ್ಲ ಸಕ್ಸಸ್ ಆಗಲಿ ಅಂತ ಅಂದ್ಬಿಟ್ಟು. ನಿಮಗೂ ಕೂಡ ಎಲ್ಲರಿಗೂ ಒಳ್ಳೇದು ಮಾಡಲಿ. ಪ್ಲೀಸ್ ಈ ಥರ ಒಳ್ಳೆ ಕಂಟೆಂಟ್ ಮಾಡೋಕ್ಕೋಸ್ಕರ ನನಗೆ ಸಪೋರ್ಟ್ ಮಾಡಿ.